ಭೂಮಿ ಇರತಕ್ಕಂಥದ್ದು ಒಂದು ಲೋಕವಾದರೆ ಇನ್ನು 6 ಲೋಕಗಳು, ಅದರಲ್ಲಿ ನವಲೋಕ ಹೇಳ್ತಕ್ಕಂಥದ್ದು ಬೇರೆ. ಈ 7 ಲೋಕಗಳಲ್ಲಿ ಜೀವಿಗಳು ವಾಸವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದರಲ್ಲಿ ಭೂಮಿಯ ಮೇಲೆ ಹೇಗೆ ನಾವು ಮನುಷ್ಯರಾಗಿರ್ತಕ್ಕಂಥವರು ವಾಸವನ್ನು ಮಾಡ್ತಾ ಇದ್ದೇವೋ, ಅನಂತರದಲ್ಲಿ ಸಮುದ್ರದಲ್ಲಿ ಹೇಗೆ ಜಲಚರ ಪ್ರಾಣಿಗಳು ವಾಸವಾಗಿದೆಯೋ, ಅದೇ ರೀತಿಯಲ್ಲಿ ಅಡವಿಯಲ್ಲಿ ಪ್ರಾಣಿಗಳು ಹೇಗೆ ವಾಸವಾಗಿ ಇರ್ತವೋ, ಅದೇ ಥರದಲ್ಲಿ ಆಯಾ ಲೋಕದಲ್ಲಿ ಆಯಾ ರೀತಿಯಾದಂತಹ ಪ್ರಾಣಿಯ ರೀತಿಯಲ್ಲಿ ವಾಸವನ್ನು ಮಾಡಿರ್ತಕ್ಕಂಥದ್ದು. ನಾವು ಮನುಷ್ಯರು ಕೂಡ ಒಂದು ರೀತಿಯಾದಂತಹ ಪ್ರಾಣಿನೇ. ಆ ರೀತಿಯಲ್ಲಿ ಇರತಕ್ಕಂಥದ್ದು. ಮತ್ತು ಸಮುದ್ರದಲ್ಲಿ ನಾವು ಜಲಚರದ ಸಂಗಡದಲ್ಲಿ ವಾಸವನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟಾ? ಇಲ್ಲ. ಅದೇ ರೀತಿಯಲ್ಲಿ ಆಯಾ ಪ್ರದೇಶಗಳಲ್ಲಿ ಆಯಾ ವ್ಯಕ್ತಿಗಳು ಮಾತ್ರ ವಾಸಿಸಲು ಸಾಧ್ಯ. ಇದು ಸೃಷ್ಟಿಯ ನಿಯಮ. ಜೊತೆಯಲ್ಲಿ ಭಗವಂತನ ಇಚ್ಛೆ ಅನುಸಾರವಾಗಿಯೇ ಪ್ರತಿಯೊಂದು ಕೂಡ ನಡೀತಕ್ಕಂಥದ್ದು. ಜೊತೆಯಲ್ಲಿ ಅಡವಿಯಲ್ಲಾದರೂ ಕೂಡ ವಾಸ ಮಾಡಬಹುದು. ಆದರೆ ಲೋಕಗಳಲ್ಲಿ ವಾಸವನ್ನು ಮಾಡತಕ್ಕಂಥದ್ದು, ಅದರಲ್ಲಿ ಚಂದ್ರಲೋಕ ಆಗಿರಬಹುದು, ಅಥವಾ ಗುರುರ್ಲೋಕ ಆಗಿರಬಹುದು, ಶುಕ್ರಲೋಕ ಆಗಿರಬಹುದು, ಸೂರ್ಯಲೋಕ ಆಗಿರಬಹುದು. ಹೀಗೆ ಅನೇಕ ಲೋಕಗಳನ್ನು ಹಿಂದೆಯೇ ಋಷಿ ಮುನಿಗಳು ಕಂಡು ಹಿಡಿದು ನಮಗೆ ನಿಮ್ಮಂಥವರಿಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಜೊತೆಯಲ್ಲಿ ಅಲ್ಲಿಯ ಪ್ರಾಣಿ, ಈಗ ಒಂದೊಂದು ಊರಿನಲ್ಲಿ ಹೋದಾಗ ಒಬ್ಬೊಬ್ಬರ ಮುಖಛಾಯೆಗಳು ಒಂದೊಂದು ರೀತಿಯಲ್ಲಿ ಇರ್ತದೆ. ಹಿಮಾಲಯದ ಕಡೆಗೆ ಹೋದರೆ ಮುಖಛಾಯೆ ಒಂದು ರೀತಿಯಲ್ಲಿಯೂ, ಅನಂತರದಲ್ಲಿ ಉತ್ತರ ಪ್ರದೇಶದ ಕಡೆಗೆ ಹೋದರೆ ಮುಖಛಾಯೆ ಇನ್ನೊಂದು ರೀತಿಯಲ್ಲೂ, ಹೀಗೆ ಮುಖಛಾಯೆಯೇ ವ್ಯತ್ಯಾಸ ಇರುವಾಗ ಲೋಕಗಳಲ್ಲಿ ವ್ಯತ್ಯಾಸಗಳು ಎಷ್ಟಿರಬಹುದು?